ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಇವತ್ತು ನಾವು ಹಾವೇರಿಯ ಒಂದು RTO ಕಚೇರಿಯಲ್ಲಿದ್ದೀವಿ. ಇಲ್ಲಿ ಬರಲಿಕ್ಕೆ ಕಾರಣ ಏನೆಂದರೆ ಸಾರ್ವಜನಿಕರಿಂದ ಅನೇಕ ಅಹವಾಲುಗಳು, ಸಮಸ್ಯೆಗಳ ಅಹವಾಲುಗಳು ಬಂದಿದ್ದು, ಆ ನಿಟ್ಟಿನಲ್ಲಿ ನಾವು ಇಲ್ಲಿಯ ಒಬ್ಬ RTO ಅಧಿಕಾರಿಗಳನ್ನು ಭೇಟಿಯಾದಂಥದ್ದು ಬಂದಿದ್ವಿ. ನೋಡೋಣ ಅವರು ಏನು ಹೇಳ್ತಾರೆ ಈ ಸಮಸ್ಯೆಗಳ ಬಗ್ಗೆ ಅನ್ನೋದನ್ನು ನೋಡೋಣ, ಬನ್ನಿ ನೋಡೋಣ. ಇವರು ಗೌರ್ಮೆಂಟ್ ಎಂಪ್ಲಾಯನ? ಇವ್ರಿಗೆ ID ಕಾರ್ಡ್ ಅದು ಇಲ್ರಿ? ನಮ್ಮ ತಗೋಬೇಕಲ್ರಿ ಅವರು. ಹಾಂ ಅಲ್ಲ, ಈಗ ಹೆಂಗೆ ಗೊತ್ತಾಗಬೇಕು ಅಧಿಕಾರಿಗಳು ಇವು ಏಜೆಂಟ್ರ ಅಧಿಕಾರಿ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಕೊಟ್ಟಾರನ್ನಿಲ್ರಿ ಇವರು? ಕೊಟ್ಟಾರ? ಹಾಂ ಸರಿ ಸರಿ. ಸರ್ ನಿಮ್ಮದು ಟ್ಯಾಗ್ ಇಲ್ರಿ, ಕೊಳ್ಳಾಕ ಟ್ಯಾಗ್? ಹಾಂ ಮತ್ತೆ ತಕ್ಕೋಬೇಕಲ್ರಿ. ಏಜೆಂಟು ಏನು ಅಧಿಕಾರಿಗಳು ಅನ್ನೋದು ಹೆಂಗೆ ಗೊತ್ತಾಗ್ಬೇಕ್ರಿ? ಯಾಕಂದ್ರೆ ನಿಮ್ಮ ಇದ್ರೊಳಗೂ ಕೆಲವೊಂದಿಷ್ಟು ಹೊರಗಿನವ್ರು ಬಂದು ಕೆಲಸ ಮಾಡ್ತಾರ ಅಂತ ಅನ್ನೋದು ಗೊತ್ತಾಯ್ತು ನಮಗೆ. ಅಲ್ಲ ದಯವಿಟ್ಟು ಹಾಕೋಬೇಕ್ರಿ ಸರ್, ಅವನ್ನ ಹಾಕೊಳಕ್ಕೆ ಕೊಟ್ಟಿರ್ತಾರೆ. ಐಡಿ ಕಾರ್ಡ್ ತರಕ್ ಹೋದ್ರಿ? ಬ್ಯಾಗ್ನಾಗ ಹೊರಗೆ ಬಂದಾಗ ಎಷ್ಟು ಹಾಕ್ಯಂತಾರ? ಇಲ್ಲಿ ಅಧಿಕಾರದಾಗಿದ್ದಾಗ ಇದ್ರೊಳಗಿದ್ದಾಗಿಲ್ಲ, ಒಳಗಿದ್ದಾಗ. ಸರ ಇದು ಮತ್ತೊಟ್ಟು ಚಂದ ಕಾಣಕತ್ರಿ ID ಕಾರ್ಡ್ ಹಾಕಿಂದ. ದಯವಿಟ್ಟು KCSR ರೂಲ್ಸ್ ಪ್ರಕಾರ ಇವನ್ನ ID ಕಾರ್ಡು ಸರಿಯಾಗಿ ಟೈಮ್ ಬರೋದು ಅಂಥವೆಲ್ಲ ಒಂದು ಸ್ವಲ್ಪ ರೂಢಿಸ್ಕೋಬೇಕು ದಯವಿಟ್ಟು. ನಮಸ್ಕಾರ. ಹಲೋ, ಹಾಂ ಹೇಳ್ರಿ. ಹಲೋ, ಹಾಂ ಕೇಳ್ದೈತೆ. ಊಟ ರೀ? ನಡಿ ಮುಂದೆ. ಊಟ ಏನು ಮಾಡ್ತಾ ಇದ್ದೀರಿ? ನಮ್ಮ ಹೆಸರು ಸರ್? ID ಕಾರ್ಡ್ ಕೊಟ್ಟಿಲ್ಲ ಸರ್. ಹಾಂ ಟೇಬಲ್ಗೆ ಹಾಕ್ತಿರಲ್ರಿ ಸರ್? ನಾವು ಹಾಕೊಂಡ್ಬಿಡ್ತೀವಿ ಸರ್. ಹಾಂ ಒಳ್ಳೆಯದು ಒಳ್ಳೆಯದು. ಸ್ವಲ್ಪ ಎಲ್ಲ ಇದು ಮಾಡ್ತೀವಿ. ಇವರು ಹಲೋ, ಯಾರು ಇಲ್ಲಿ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾರು ಇಲ್ಲಿ ಯಾರು ಕೇಳೋದು ಯಾರಲ್ಲಿ ಸ್ವಲ್ಪ ನೀವು ಗೌರ್ಮೆಂಟ್ ಅಧಿಕಾರಿ ಏನ್ ಕೆಲಸಕ್ಕೆ ಬಂದಿದ್ರಿ? ಒಂದು ಜೀಪ್ ಸ್ಕ್ರಾಪ್ ಐತಿ ನಮ್ದು, ಸ್ಕ್ರಾಪ್ ಮಾಡ್ಬೇಕು. ಮಾರ್ಕೆಟ್ ಇನ್ಸೂರೆನ್ಸ್ ಕಟ್ಟು, ಅದು ಇನ್ಸೂರೆನ್ಸ್ ಎಲ್ಲ ಕಟ್ಟಿ ನಾವು ಸ್ಕ್ರಾಪ್ ಮಾಡೋದು. ನಮ್ದವ್ರು ಸರ್? ಹೇರೂರು. ಇಲ್ಲಿಂದ ಸ್ವಂತ ಗಾಡಿನ ಸ್ಕ್ರಾಪ್ ಮಾಡಕ್ಕೆ ಬಂದಿದ್ರಿ? ಸ್ವಂತ ನೀವು ಇದು ಮಾಡ್ಕೊಂಡ್ರೆ ಯಾಕೆ ರಿಸಲ್ಟ್ ಕೊಟ್ಟಿದ್ರಿ? ನಮ್ಮ ಕೆಲಸನ ನಾವು ಮಾಡ್ಕೊಬೇಕು. ಆಗ್ಲಿಲ್ಲ ಅಂತಂದ್ರೆ ನಮ್ಮ ಪಕ್ಷದವ್ರು ಗಮನಕ್ಕೆ ತಗೊಂಡ್ಬರ್ಬೇಕು. ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಯಾವುದೋ ಲಂಚ ಇದ್ದಾನೆ, ಯಾವುದೋ ರುಶುವಾತ್ ಇದ್ದಾನೆ ಕೆಲಸ ಮಾಡಿಸ್ಕೊಡೋದು ನಮ್ಮ ಕೆಲಸ. ಕೆಲಸ ಅಂತಂದ್ರೆ ಒಂದು ಒಳ್ಳೆ ಸಮಾಜ ಬೆಳವಣಿಗೆ ಆಗಲಿ ಅಂತಂದು ನಾವೆಲ್ಲ ಹೋರಾಟ ಮಾಡಾಕ್ತೇವೆ. ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು 6 ವರ್ಷದ ಹಿಂದೆ ರವಿಕೃಷ್ಣ ರೆಡ್ಡಿ ಅವರು ಈ KRS ಪಕ್ಷವನ್ನು ಕಟ್ಟಿಕೊಂಡು ರಾಜ್ಯದಲ್ಲಿರೋ ಭ್ರಷ್ಟಾಚಾರ ಮತ್ತು ಅನಾಚಾರ ಮತ್ತು ಎಲ್ಲಿ ಲಂಚಗಳನ್ನು ಕೊಡ್ತಾರೆ ಅಲ್ಲಿ ಹೋಗಿ ಈ ಥರ ಲೈವ್ ಮಾಡಿ ನಾವು ಸಮಾಜಕ್ಕೆ ಒಳ್ಳೇದಾಗಂತ ಒಂದು ಕೆಲಸ ಮಾಡಾಕ್ತೀವಿ. ನೀವು ಎಲ್ಲ ಒಂದು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಂಥವೆಲ್ಲ ಕೆಲಸ ಈ T-ಶರ್ಟ್ ಹಾಕೊಂಡು ಯಾವ್ದು ದುಡ್ಡು ಇದ್ದಾನೆ ಮಾಡಿಕೊಡ್ತಾರೆ. ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡಿರ್ತಾರೆ.
ಬಂದಿರಲ್ಲ ಬಂದಾಗ ಸೈಟ್ ಸಿಕ್ಕಂತಾರ ಆಮೇಲೆ ಮತ್ತೆ ಆಸ್ ಇಟ್ ಈಸ್ ಅದೇ ಅಲ್ಲ ಅದು ಬಂದ್ರಿ ಅದಕ್ಕೆ ನೀವು ದಾರಿ ಮಾಡಿಕೊಡ್ಬಾರ್ದ್ರಿ, ನೀವೆಲ್ಲ ಇದು ಮಾಡ್ಬೇಕ್ರಿ, ಸಪೋರ್ಟ್ ಮಾಡ್ಬೇಕ್ರಿ. ಅದು ಏನಾಗುತ್ತೆ ಅಂತಂದ್ರೆ ಪೂರಾ ಸಂಪೂರ್ಣ ಸಮಾಜ ಒಮ್ಮಕ್ಲೆ ಇದು ಮಾಡಕ್ಕಾಗಂಗಿಲ್ಲ. ಈಗ ನಮ್ಮಂತರು ಒಂದಿಷ್ಟು ಜನ ಈಗ ಅವರ ಒಂದು ಕಳ್ಳರು 80 ಜನ ಇದ್ರು, ನಾವು 20 ಜನ ಇದ್ರೆ ಏನು ಮಾಡಕ್ಕಾಗಲ್ಲ. ಒಳ್ಳೆಯವರು 80 ಜನ ಇದ್ರೆ 20 ಜನ ಕಳ್ಳರನ್ನ ಏನಾದ್ರು ಹಿಡಿಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಮೊಬೈಲ್ ಕೊಡ್ತಾರೆ ಬೆಟ್ಟ ಆಗ್ಬೇಕಾಗಿತ್ತು. ಇದು ಏನಂತೆ ವರ್ಷ ಈಗ ಅಲ್ಲೇ ಹೋಗೋಣಂದ್ರೆ ನಮ್ಮ ನಂಬರ್ ಕೊಡ್ರಿ ಸರ್. ಫ್ರೀ ಇದ್ರೆ ಮಾತಾಡಿ ಬನ್ನಿ ನೋಡೋಣ, ಅಲ್ಲೇ ಮಾತಾಡ್ಸಂತ ಫ್ರೀ ಇದೆ. ನೀವು ಅದನ್ನ ಬಂದಾತು ಕ್ಲೋಸ್ ಮಾಡಲ. ಅಲ್ಲಲ್ಲ, ಇದು ಹಿಂಗ ನಮಗ್ ತೋರ್ಸಾಕಂತಂದಲ್ರಿ, ಪ್ರತಿಯೊಬ್ಬರಿಗೂ ನೋಡಾಕ ಅಂದ್ರೆ ನಮ್ದು ಪ್ರಶ್ನೆ ಏನಂತಂದ್ರೆ, ನಾವು KRS ಪಕ್ಷದಿಂದ ಒಳ್ಳೆ ಸಮಾಜಕ್ಕೆ ಒಂದು ಹೋರಾಟ ಮಾಡ್ತಿದ್ವಿ. ಇವ್ರು ಅಧಿಕಾರಿನೋ ಇಲ್ಲ ಏಜೆಂಟ್ಗಳು ಅನ್ನೋದು ಹೆಂಗಾಗಿದೆ ಅಂತಂದ್ರೆ ನಮಗೂ ಒಂಥರ ಗೊಂದಲ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಐಡಿ ಕಾರ್ಡ್ ಪ್ರತಿದಿನ ಹಾಕೊಡ್ರಿ. ಹಾ ಸರಿ. ಜಂಪ್ ಮಾಡ್ತಾರ ಅವ್ರು. ಬಸ್ ನೀವು ಆಫ್ ಮಾಡಿದ್ರಿ, ಈಗ ಆನ್ ಮಾಡ್ತೀರಾ? ಚಲೋ ಐತ್ರಿ ನಮ್ದು. ನಾನೆಲ್ಲ ಬರ್ತಾರೋ ಏನಿಲ್ಲ ಮಾತಾಡ್ತಾರೋ बोलो
ಫ್ರೀ ಇದ್ರೆ ಒಂದೆರಡು ವಿಚಾರಗಳು ಮಾತಾಡೋದಿತ್ತು. ಫ್ರೀ ಇದ್ರೆ ಬಿಸಿ ಇದ್ರೆ ಏನಿಲ್ಲ ಎಫ್ಸಿ ನೋಡ್ತಾ ಇದ್ವಿ ಹೇಳಿ. ಫ್ರೀ ಇದ್ರಲ್ಲ ಫ್ರೀ ಇದೀವಿ. ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡೋದಿತ್ತು. ಸಾರ್ವಜನಿಕರಿಗೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಆಯ್ತು ಏನು ಹೇಳಿ, ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ? ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀರಾ? ವಿಡಿಯೋ ಕೇಳಿ ಫಸ್ಟ್ ಕೇಳಿ. ಅಲ್ಲ ಈಗ ನಾವು ನಮ್ಮ ಹತ್ರ ಕೇಳಿ ನಿಮ್ಮ ಸಮಸ್ಯೆ. ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ, ಸಾರ್ವಜನಿಕ ಪ್ಲೇಸ್ ಆಯ್ತು ನೀವು ಮಾಡ್ಬೋದು. ನಾವು ಮಾಡ್ಬೋದು. ಅದಕ್ಕೇನಾದ್ರೂ ತೊಂದರೆ ಇದೆ ವಿಡಿಯೋ ಮಾಡಿ? ಇಲ್ಲ ಏನು ತೊಂದರೆ ಇಲ್ಲ. ಹೈಕೋರ್ಟಲ್ಲೇ ಮೊನ್ನೆ ಹೇಳಿದ್ರು ಆದೇಶ ಆಗಿದೆ. ಅದು ಅದೇನು ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಅದೇ ಹೇಳ್ತಾ ಇದ್ದೀನಿ ಸರ್. ಇವರು ಹತ್ರ ಮಾತಾಡಿ ನಿಮ್ಮನ್ನ. ಅಲ್ಲ ನೀವು ಫ್ರೀ ಇದ್ರೆ ಮಾತಾಡ್ತೀನಿ, ಇಲ್ಲ ಏನೇ ಕೆಲಸ ಇದ್ರೆ ಆಮೇಲೆ ಮಾತಾಡ್ತೀನಿ, ನೀವು ವೇಟ್ ಮಾಡಿ ಮಾತಾಡ್ತೀನಿ. ಹೌದಾ? ಆಯ್ತು ಹೇಳಿ ಏನಿದೆ. ಏನಿಲ್ಲ ಸರ್, ಈಗ ಸಾರ್ವಜನಿಕರು ಇಲ್ಲಿ ಕೆಲಸ ಕಾರ್ಯಗಳಾಗೋದಕ್ಕೆ ವಿಳಂಬತೆ ಆಗ್ತಾ ಇದೆ ಅಂತ, ಅಂದ್ರೆ ಏಜೆಂಟ್ರುಗಳು ಇಲ್ದೇ ಕೆಲಸ ಆಗ್ತಾ ಇಲ್ಲ ಅಂತಂದು ಸಾರ್ವಜನಿಕರ ಅಹವಾಲುಗಳು ಬಂದವು ಒಂದೇದಾಗಿ. ಮತ್ತೆ ನೆಕ್ಸ್ಟ್ ಏನು ಸಮಸ್ಯೆ ಇದೆ? ಈಗ ಇದ್ರಿ ಕ್ಯಾಂಪ್ಗಳು ಮಾಡಾಕತ್ತಿಲ್ಲ ಅಂತ. ಕ್ಯಾಂಪ್ಗಳು ಯಾಕೆ ಅದನ್ನ ಒಂದು ಅರ್ಜಿ ಕೊಡಿ. ಈ ಕ್ಯಾಂಪ್ಗಳು ಯಾಕೆ ಮಾಡ್ತಾರೆ? ಫಸ್ಟ್ ಅರ್ಜಿ ಕೊಟ್ಟಲ್ ಸರ್, ಕ್ಯಾಂಪ್ ಮಾಡ್ಬೇಕಾಗಿತ್ತು. ಇಬ್ಬರಿದ್ದ ಇನ್ಸ್ಪೆಕ್ಟರ್ ಮಾಡ್ಯಾರ, ಒಬ್ರು ಇದ್ದಾಗ ಮಾಡ್ಯಾರ. ಈಗ ಯಾಕೆ ಮಾಡಾಕತ್ತಿಲ್ಲ? ಈಗ ಸುಮಾರು ಈಗ ಒಂದು ತಿಂಗಳನ್ನ 15 ದಿವಸ ಆಯ್ತು. 3 ಜನ ಇನ್ಸ್ಪೆಕ್ಟರ್, ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಅದು ಈಗ ನಮ್ಮ RTO ಮೇಡಮ್ ಹತ್ರ ನಾವು ಮಾತಾಡ್ತೀವಿ, ಕೆಲವೊಂದಿಷ್ಟು ವಿಚಾರ ಅದಾವ ಸರ್. ಇನ್ನೊಂದು ಏನಾಗಿದೆ ಅಂತಂದ್ರೆ, ನಿಂತ ಗಾಡಿಗೆ ಸತ್ತಿಗೆ ಫೈನ್ ಹಾಕ್ತಾ ಇದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ. ನನ್ ಕಂಡು ಬಂದಂಗೆ ನಮ್ದು ಶಿಗ್ಗಾಂವಲ್ಲಿ ಒಂದು ಸಾರ್ವಜನಿಕರ ಗಾಡಿನ ಒಬ್ಬರು ನಿಂತ ಗಾಡಿಗೆ ಸತ್ತಿಗೆ ಫೈನ್ ಹಾಕ್ತಾ ಇದ್ದಾರೆ. ನಿಂತ ಗಾಡಿಗಳಿಗೆ ಇಲ್ಲ, ನಿಂತ ಗಾಡಿಗಳಿಗೆ ನಾವು ಆಗ್ತಾ ಇಲ್ಲ ಅಂದ್ರೆ FC ಇಲ್ಲ, ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಆ ಗಾಡಿಗಳನ್ನ ಸೀಸ್ ಮಾಡ್ಬೇಕು. ಆ ಗಾಡಿ ಸೀಸ್ ಮಾಡ್ರಿ. ಇನ್ಶೂರೆನ್ಸ್ ಇಲ್ಲದೆ ರನ್ನಿಂಗ್ ಅಲ್ಲೂ ಇದೆ, ಆದ್ರೆ ನಿಂತಿದೆ ಅಂತಂದ್ರೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಗಾಡಿಗೆ ನಾವು ಇದು ಮಾಡ್ಬೇಕಾಗುತ್ತೆ. ತನಿಖಾ ವರದಿ ಕೊಡ್ತೀವಿ ನಾವು ಗಾಡಿಗೆ. ಅದು ನಿಮ್ ಕಡೆ ಡಾಟಾ ಇರುತ್ತೆ, ಈ ತರ ಇಲ್ಲ ಅಂತ ಡೇಟಾ ಇರುತ್ತೆ ಆನ್ಲೈನ್ ಅಲ್ಲಿ. ನಿಂತರೂ ಹಾಕ್ಬೋದು ನೀವು ಆ ತರ. ವಾಹನಲ್ಲಿ ಇದೆ, ನಮಗೆ ವಾಹನಲ್ಲಿ ಇನ್ಶೂರೆನ್ಸ್ ಇಲ್ಲ, ಗಾಡಿ ರೋಡ್ ಅಲ್ಲಿ ನಿಲ್ಸ್ಕೊಂಡಿದ್ದಾನೆ ಅಂತಂದ್ರೆ ಅವ್ನು ಮೂವಿಂಗ್ ಪ್ಯಾಸೆಂಜರ್ಸ್ ಇರ್ತಾರೆ, ಆ ಟೈಮಲ್ಲಿ ನಾವು ಹಾಕ್ತೀವಿ. ಪ್ಯಾಸೆಂಜರ್ಸ್ ಏನಿಲ್ಲ, ಅವ್ನು ಮನೆ ಮುಂದೆ ಪಾರ್ಕ್ ಮಾಡಿದ್ದಾನೆ ಅಂದ್ರೆ ನಾವು ಹಾಕ್ತೀವಿ. ಅಂದ್ರೆ ಮನೆ ಮುಂದೆ ಅಂದ್ರೆ ಸರ್, ಈಗ ಅವರು ಸೈಡ್ಗೆ ಹಾಕೊಂಡು ನಿಂತಿರ್ತಾರ ಅಂದ್ರೆ ನಾವು ನೋಡ್ತೀವಿ. ಅದು ವಾಹನದಲ್ಲಿ ಪ್ಯಾಸೆಂಜರ್ಸ್ ಇದ್ರೆ ನಾವು ಇದು ಮಾಡ್ತೀವಿ. ಪ್ಯಾಸೆಂಜರ್ಸ್ ಏನಿಲ್ಲ ಅಂತ ನಾವು ಯಾವುದೇ ರೀತಿ ಇದು ಮಾಡೋದಕ್ಕೆ ಹೋಗಲ್ಲ. ಅದೇ ಆಲ್ಮೋಸ್ಟ್ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ಐಡಿ ಕಾರ್ಡ್ ಓಕೆ, ನಿಮ್ಮ ಸಮಸ್ಯೆಗಳೇನಿದ್ರೆ ಹೇಳಿ, ನಾವು ಸಾಲ್ವ್ ಮಾಡ್ತೀವಿ. ಅದೇ ಇಂಥ ಸಮಸ್ಯೆ ಇಲ್ಲ ಸರ್. ಈಗ ಕ್ಯಾಂಪ್ ಹೇಳಿದ್ರು ಇವರು, ಕ್ಯಾಂಪ್ ಮಾಡ್ಕೊಡಿ, ಕ್ಯಾಂಪ್ ಮಾಡ್ಕೊಡ್ತೀವಿ. ನಮ್ಮ ಮೇಡಮ್ ಹತ್ರ ಮಾತಾಡ್ತೀವಿ. ಆಂಧ್ರದಲ್ಲಿ ಚಿಕ್ಕಾವಲ್ಲಿ ಮುಂಚೆ ಮಾಡ್ತಾ ಇದ್ರಂತೆ, ನಾವೀಗ ಹೊಸ್ದಾಗಿ ಬಂದಿದ್ದೀವಿ. ಇನ್ನೂ ಒಂದು 20 ಡೇಸ್ ಆಗಿ ಈಗ ಗೊತ್ತಿದ್ದಾರೆ, ಇವತ್ತಿನಾಗಿದೆ ಮಾಡ್ಕೊಡ್ತೀವಿ. ಕ್ಯಾಂಪ್ ಬೇಕಂತ ನಾವು ಮಾಡ್ಕೊಡ್ತೀವಿ. ಅದೇ ಈಗ ಏಜೆಂಟ್ ರಾವಳಿ ಜಾಸ್ತಿ ಆಗಿದೆ, ಅದೊಂದು ಸ್ವಲ್ಪ ಹತೋಟಿಗೆ ತೋರಿಸ್ತಾರೆ. ಆಯ್ತು, ಸಾರ್ವಜನಿಕರು ಯಾರು ಬಂದ್ರೆ ಅವರು ನೇರವಾಗಿ ಕೆಲಸ ಮಾಡಿಸ್ಕೊಡ್ರಿ. ಯಾಕಂದ್ರೆ ಈಗ ಎಲ್ಲ ಮಾಡ್ಕೊಡ್ತೀವಿ, ಇಲಾಖೆ ಮಾಡ್ಕೊಡ್ತಾ ಇದೀವಲ್ಲ. ಇನ್ನೊಂದ್ಸರ ಆಫೀಸ್ ಒಳಗಡೆ ಏನಾಗತ್ತೆ ಅಂದ್ರೆ ಲೇಟಾಗಿ ಆಗತ್ತೆ ಕೆಲಸ. ಹೌದಾ? ನಮ್ಮ ಕಡೆಯಿಂದ ಯಾವ್ದು ಲೇಟ್ ಆಗಿದೆ ಮೊನ್ನೆ ಬಂದಿದ್ರೆ ನಿಮ್ಗೆ ಮಾಡ್ಕೊಟ್ಟಿದ್ದೀವಿ. ಇಲ್ಲ ಪೆಂಡಿಂಗ್ ಆಗೈತೆ ಸರ್. ಇಲ್ಲ ಕೊಟ್ಟು ಕಳಿಸಿದ್ವಿ, ಅವತ್ತು ಬಂದು ಫೋನ್ ಮಾಡಕ್ಕೆ 4 ದಿವಸ ಆಯ್ತು. 4 ದಿವಸ ಆಯ್ತು ಸರ್. ಮಾಡ್ಕೊಡ್ತೀವಿ. ಅಲ್ಲ ಎಲ್ಲ ಅದು ಪೆಂಡಿಂಗ್ ಇದೆ. 7 ದಿನ ಮುಗಿದಿದೆ ಅದು. 7 ದಿನ ವರ್ಕಿಂಗ್ ಡೇ ಇರುತ್ತೆ. ಅಷ್ಟೊಂದು ಮುಗಿಸಿ ತಗೊಂಡೋಗಿ ಮುಗಿದಿದೆ. ನಾನು ಅವತ್ತೇ ಹೇಳಿದ್ದೀನಿ ಕಾಲ್ ಮಾಡಿ ಸರ್. ಇದೇನು ಪೆಂಡಿಂಗ್ ಈಗ ಇಲ್ಲ, ಕ್ಲಿಯರ್ ಆಗಿರ್ತೀವಿ. ಆನ್ಲೈನಲ್ಲಿ ಚೆಕ್ ಮಾಡ್ಕೊಡ್ತೀವಿ. ಆಮೇಲೆ ಅದೇನೋ ಅಮೌಂಟ್ ಕೊಡಬೇಕು ಅಂತಂದೇನೋ. ಇಲ್ಲ ಇಲ್ಲ, ಏನು ಅಮೌಂಟ್ ಕೊಡ್ಬೇಕಂದ್ರೆ ಈಗ ಅವರು ಏನಂತಾರೆ ಅಂತಂದ್ರೆ, ಈಗ ಡೈರೆಕ್ಟ್ ಮಾಡಿಸಿದ್ರ ಅಂತಂದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಡಬೇಕು ಅಂತ. ಡೈರೆಕ್ಟ್ ಮಾಡಿಸಿದ್ರು ಅಂದ್ರೆ ಲಂಚದ ರೂಪದಲ್ಲ, ಏನು ಲಂಚ ರೂಪದಲ್ಲಿ ದುಡ್ಡು ಕೊಡ್ಬೇಕು. ನಿಮ್ದು ಅವ್ರಿಗೆ ಸರ್ ಪ್ರಾಪರ್? ಹಾಂ 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 ನೋಡ್ರಿ, ನೇರವಾಗಿ ಬನ್ನಿ. ಅಲ್ಲ ಅವರೇ ಹೇಳ್ತಾರಲ್ಲ ಸರ್, ನೇರವಾಗಿ ಬಂದ್ರೆ ನಾವು ಮಾಡ್ಕೊಡ್ತೀವಿ. ಇಲ್ಲಿ ಸಾರ್ವಜನಿಕರು ಹೇಳ್ತಾರಲ್ರಿ. ಧರ್ಮರಾಜ್ ಅಂತಂದು ನಾವು KRS ಪಟ್ಟಿ ಹಾವೇರಿ ಜಿಲ್ಲಾಧ್ಯಕ್ಷ. ಧರ್ಮರಾಜ್ ಅವರೇ, ನೇರವಾಗಿ ಬನ್ನಿ, ನಾವು ಮಾಡ್ಕೊಡ್ತೀವಿ. ಯಾರಿಗೂ ಇದು ಮಾಡೋದಿಲ್ಲ. ನಮ್ಮ ಕರ್ತವ್ಯ ಅದು ನಾವು ಮಾಡ್ತೀವಿ. ಅಲ್ಲಲ್ಲ, ಈಗ ಇನ್ನೊಂದು ಆಫೀಸಲ್ಲಿ ಏನಾಗತ್ತೆ ಗೊತ್ತಾ ಸರ್? ಅಲ್ಲೇ ಹೇಳ್ತಾರ, ಏನ್ ಹೇಳ್ತಾರ ನಮಗೆ, ಯಾರಿಗೂ ₹1 ಕೊಡ್ಬೇಡ್ರಿ ಅಂತಾರ. ಇಲ್ಲಿ ಹೊರಗೆ ಬಂದು ಅದ ಕೆಲಸನ ಆಗತೈತಿ. ಅಲ್ಲಿ ಬೈಯೋದೇನ ಮತ್ತು ಯಾವನ್ಗೂ ₹1 ಕೊಡ್ಬೇಡ ಅಂದ್ರೆ ಆಫೀಸ್ ಒಳಗಡೆ ಅದೇ ಕೆಲಸ ಆಗತ್ತೆ ಅಂದಾಗ ಮತ್ತೇನ್ ಮಾಡೋದು ಸಾರ್ವಜನಿಕರಿಗೆ? ನೇರವಾಗಿ ಬನ್ನಿ, ನಾನು ಮಾಡ್ತೀನಿ ಸರ್ ನೇರವಾಗಿ ಬಂದಾರ ಸರ್. ಈಗ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ, ಪ್ರತಿ ವಾರನೂ ಒಂದು ದಿವಸ, ಪ್ರತಿ ವಾರ ಒಂದು ಲಂಚ ಮುಕ್ತ ಅಭಿಯಾನ ಅಂತಂದು ಇದೇ ಆಫೀಸ್ ಒಳಗೆ ಮಾಡ್ಬಿಡೋದು. RTO ಆಫೀಸ್ ಶುಕ್ರವಾರ ಒಂದು ಟೈಮಿಂಗ್ ಒಳಗೆ ಲಂಚ ಮುಕ್ತ ಅಭಿಯಾನ ಅಂತ ಮಾಡ್ತಾರೆ. ಮತ್ತೇನಾರು ಸಮಸ್ಯೆ ಅದಾವ ನಿಮ್ಮ ಇದಕ್ಕೆ? ಸರ್ ಕ್ಯಾಂಪ್ ಒಂದು ಕ್ಯಾಂಪ್ ಮಾಡಿಸ್ಕೊಡ್ತೀವಿ ನಾವು. ಧರ್ಮರಾಜ್ ಅವರೇ, ಕ್ಯಾಂಪ್ ತಾನೇ ಮಾಡಿಕೊಡಿ ಸರ್ ದಯವಿಟ್ಟು. ಸಾರ್ವಜನಿಕರ ಸೇವೆಗೆ ಇರೋದು ಕ್ಯಾಂಪ್ ಮಾಡ್ಕೊಡ್ತೀವಿ. ಅವ್ರಿಗೂ ಅನುಕೂಲ ಆಗುತ್ತೆ. ನಾನು ಅದೇ ಯೋಚನೆ ಮಾಡಿದೆ. ಶಿಗ್ಗಾವು ತಡಸಾಯಿಂದ ಬರೋದ್ರೆ ಅವ್ರಿಗೆ ತುಂಬಾ ದೂರ ಆಗುತ್ತೆ. ಅದೇ ಆ ವಾರದಲ್ಲಿ ತಿಂಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡ್ತೀವಿ ನಾವು. ಅದೇ ನಾನು ನೋಡ್ತಾ ಇದ್ದೀನಿ, ಇದುವರೆಗೆ ಯಾವ್ದು ಕ್ಯಾಂಪ್ ಆಗ್ತಿಲ್ಲ. ನೀವೇನೋ ಹೊಸದಾಗಿ ಬಂದಿರಂತ ಜವಾಬ್ದಾರಿ. ಅಲ್ಲ, ನಾವೀಗ ಹೊಸದಾಗಿ ಬಂದಿದ್ದೀವಿ. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಹೇಳಿ, ನಾವು ಮಾಡ್ತೀವಿ. ಅದೇ ಸರ್, ತೊಂದರೆ ಏನಿಲ್ಲ. ನಾವು ಯಾರಿಗೂ ಉದ್ದೇಶ ನಾವು ಹರಾಸ್ಮೆಂಟ್ ಮಾಡ್ಬೇಕಂತ ಬಂದಿಲ್ಲ. ಏನೋ ನಿಮ್ ಕೂಟಾಗೂ ಹೆಲ್ದಿ ಡಿಸ್ಕಷನ್ ಮಾಡಾಕ್ತೀವಿ. ಈ ತರ ಸಮಸ್ಯೆಗಳು ಆಯ್ತು, ಮಾಡ್ಕೊಡ್ತೀವಿ ನಾವು. ಕ್ಯಾಂಪ್ಗಳನ್ನ ಮಾಡಿ ನೇರವಾಗಿ ಬನ್ನಿ. ಈಗ ಏನೋ ನೋಡ್ರಿ, ಲಂಚ ಏನೋ ಕೇಳ್ತಿದಾರಂತೆ. ಇಂಥವ್ರ ಕಡೆ ಲಂಚ ತೊಗೊಳಕ್ ಹೋಗ್ರಿ. ಅಲ್ಲ ನೀವಲ್ಲ ಸರ್, ಅಲ್ಲ ಅವರೇ ಹೇಳ್ತಾರಲ್ಲ ಸರ್, ಸಾರ್ವಜನಿಕರು ಅವರೇ ಹೇಳ್ತಾರಲ್ಲ ಅಲ್ಲಿ. ಸಾರ್ವಜನಿಕ ಸೇವೆಗೆ ಅಲ್ಲ ನೀವು ಇರೋದು, ಮತ್ತೆ ಅವರೇ ಹೇಳ್ತಾರಲ್ಲ ಬಾಯ್ ಬಿಟ್ಟು ರೊಕ್ಕ ಕೊಡ್ರಿ
ಆಗಿ ಮಾಡ್ತೀವಿ ಅಂತ ಹೇಳ್ತೀರಂತಲ್ಲ. ಮೂವ್ಮೆಂಟ್ ಆಗೈತೆ ಸರ್ ಇಲ್ಲಿ ಡೈರೆಕ್ಟ್ ಬಂದು ಯಾವ ತರ ಕೆಲಸ ಆಗ್ತಾ ಇಲ್ಲ. ಆಯ್ತು ಧರ್ಮರಾಜ್ ಡೈರೆಕ್ಟ್ ಆಗಿ ಬಂದ್ರು ಯಾವ್ದು ಕೆಲಸ ಆಗ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಏಜೆಂಟರ್ ಮುಖಾಂತರ ಇಲ್ಲಿ ಕೆಲಸ ಆಗ್ತದೆ. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ರಿ. ನೀವು ಓದಿರೋ ಯಾರಿದ್ರ ಗೊತ್ತಿಲ್ಲ. ನಾನು ಬೆಂಗಳೂರಾಗಿದ್ದೆ, ನನಗೆ 2 ಕರೆ ಬಂದವು. ಬರೀ ನೇರವಾಗಿ ಹೋದ್ರೆ 2-2.5 ಸಾವಿರ ರೂಪಾಯಿ ಕೇಳಾಕತ್ತಾರ. ಇದೊಂದು ಇರ್ತೇಳ್ರಿ. ನಾಳೆ ಡಿಸಿ ಆದ್ರೂ ನಾನು ಲೆಟರ್ ಕೊಡಕ್ಕೆ ರೆಡಿನ. ಒಂದ್ ವಿಚಾರ ಇದ್ರ ತಿಳ್ಕೊಳ್ರಿ. ನಾನು ಆ ಥರ ಯಾವುದು ಮಾಡಿ ಡಿಸಿ ಇರ್ಬೇಡ್ರಿ. ನಾವು ಲಂಚ ಮುಕ್ತ ಅಭಿಯಾನ ಒಂದು ಆಕ್ಚುಲಿ ಅವ ಏಜೆಂಟ್ರು ಬಿಟ್ಟು ಎಲ್ಲಾ ಬಿಟ್ಟು ನೇರವಾಗಿ ಹೋಗ್ಯಾನವ. ಟ್ರಯಲ್ ಕೊಡಕ್ಕೆ 2-2.5 ಸಾವಿರ ರೂಪಾಯಿ ಅಂದ್ರೆ ಏನ್ ಸರ್ ಹೇಳ್ರಿ. ಒಂದು ನಿಮಿಷ ಬರ್ರಿ. ಹೇಳ್ರಿ ಸರ್. ಹೇಳಿದ್ದೀನಿ ನಾನು ಯಾವ್ದಾದ್ರು ನೇರವಾಗಿ ನಾನು ಬೆಂಗಳೂರಿಗೆ ಹೋದಾಗ ಈ ಘಟನೆ ಆಗ್ಯಾವ ಇವು. ಒಂದು ಕಾಲೇಜ್ ಹುಡುಗ ಬಂದು ಫೋನ್ ಮಾಡ್ದ ನಮಗೆ. ಆಯ್ತು ನಾವು ಅದು ಯಾವ ಥರ ಮಾಡ್ತಾ ಇಲ್ಲ, ನೇರವಾಗಿ ಬಂದು ನಾವು ಮಾಡ್ಕೊಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಇಬ್ಬರಿಗೆ ಕಾಲೇಜ್ ಹುಡುಗರಿಗೆ ಅವ್ರಿಗೆ ಆಗಿಲ್ಲ. ಈಗ ಒಂದು ಡಿಎಲ್ ಡೈರೆಕ್ಟ್ ಬಂದಿದ್ರು ಎಷ್ಟಿದೆ ಸರ್ ಫೀ? 10,000 ಫೀಸ್ ಇದೆ, ಆನ್ಲೈನಲ್ಲಿ ಇದೆ. ಆನ್ಲೈನಲ್ಲಿ ನೋಡಿ ಆನ್ಲೈನ್ ಫೀಸ್ ಕರ್ಕೊಂಡು ಬಂದರೆ ನಾವು ಮಾಡ್ಕೊಡ್ತೀವಿ. ಏನಿಲ್ಲ ಒಂದು ಡಿಎಲ್ ತಗೋಬೇಕಂದ್ರೆ ಸರ್ ಯಾವ್ದೇ ಬ್ಯಾಟ್ರಿ ಡಿಎಲ್ ತಗೋಬೇಕಂದ್ರೆ 10,000 ರೂಪಾಯಿ ಕೇಳ್ತಾ ಇದಾರೆ ಏಜೆನ್ಸಿಗಳು. ನೇರವಾಗಿ ಬನ್ನಿ ನೀವು. ಅಲ್ರಿ ಒಂದ್ ಕೆಲಸ ಮಾಡ್ರಿ. ಅವ್ರು ನೇರವಾಗಿ ಬಂದು ಕೆಲಸ ಮಾಡ್ಕೋರಿ ಅನ್ನಾಗ್ತಾರ. ನೇರವಾಗಿ ಬಂದು ಕೆಲಸ ಮಾಡ್ಕೋರಿ. ನೀವು ಗೌರ್ಮೆಂಟ್ ಫೀಸ್ ಏನಿರ್ತಲ್ಲ ಫೀಸ್ ತುಂಬಿ ಯಾವ್ದು ಏಜೆಂಟ್ಗಳು ಇಟ್ಕೊಂಡ್ ಬರಕ್ ಹೋಗ್ಬಿಡ್ರಿ. ಅದನ್ನ ಫೈಲ್ ಪುಟಪ್ ಮಾಡ್ತಾರ ಅವ್ರು. ಆತರ ಕೆಲಸ ಮಾಡ್ಕೊಡ್ರಿ ಅವರೆಲ್ಲ. ಧರ್ಮರಾಜ್ ಅವರೇ ನಾವು ಮಾಡ್ಕೊಡ್ತೀವಿ. ಟೈಮ್ ಆಯ್ತು, ಬನ್ನಿ ಊಟ ಮಾಡೋಣ. ಬನ್ನಿ ಆಯ್ತು ಮಾಡ್ಕೊಳ್ಳೋಣ. ನೇರವಾಗಿ ಬನ್ನಿ. ಆ ಥರ ಸಮಸ್ಯೆಗಳಿಗೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಕ್ಯಾಂಪ್ ಮಾಡ್ಕೊಡ್ತೀನಿ ಅಂದಾರ ಬಿಡ್ರಿ. ನೀವೆಲ್ಲ ಮಾತಾಡ್ಬೇಕಿಲ್ರಿ. ಲೆಟರ್ ಬಂದೈತಿ. ಅಲ್ಲ ನೀವೆಲ್ಲ ಕ್ಲೋಸ್ ಮಾಡಲ್ಲ. ಕ್ಯಾಂಪ್ ಏನ್ ಮಾಡ್ತಾರೆ ಫಸ್ಟ್ ಇದಕ್ಕೂ ಒಂದಿಟ್ಟು ಕ್ಲೋಸ್ ಮಾಡ.